ಅಕ್ಷಯ ತೃತೀಯದ ದಿನ ಚಿನ್ನ ಬೆಳ್ಳಿ ಒಡವೆ ಕೊಂಡುಕೊಳ್ಳೋದೇನ ಇರೋದು. ನೋ ಡೌಟ್ ಅಕ್ಷಯ ತೃತೀಯ ಅತ್ಯಂತ ಪವಿತ್ರವಾದ ದಿನ. ಗಂಗೆ ಉದ್ಭವವಾದ ದಿನ, ಜನ್ಮ ತಾಳಿದ ದಿನ, ಪರಶುರಾಮರು ಹುಟ್ಟಿದ ದಿನ, ಈ ರೀತಿ ಹಲವಾರು ವಿಶೇಷತೆಗಳು ವೈಶಾಖ ಮಾಸದಲ್ಲಿ ಇದೆ. ಅದರಲ್ಲೂ ಅಕ್ಷಯ ತೃತೀಯ ದಿನವೇ ಸಂಭವ ಆಗಿದೆ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಜ್ಯುವೆಲ್ರಿ ಸ್ಟೋರ್ ಅವರೆಲ್ಲ ಅದನ್ನೊಂದು ಸ್ವಲ್ಪ ಕಮರ್ಷಿಯಲೈಸ್ ಮಾಡಿ ಒಡವೆ ಕೊಂಡ್ಕೊಳ್ಳೋದಕ್ಕೆ ಈ ದಿನ ಇರೋದು ಅಂತ ಹೇಳ್ತಿದ್ದಾರಲ್ಲ, ಅದು ಮಾತ್ರ ಖಂಡಿತ ಸರಿಯಲ್ಲ. ಅಕ್ಷಯ ತೃತೀಯದ ದಿನ ಪ್ರಮುಖವಾಗಿ ನೀವು ಮಾಡಬೇಕಾಗಿರೋ 3 ಕೆಲಸ: ದಾನ, ಧ್ಯಾನ ಮತ್ತು ಜಪ. ಎಸ್, ಇವತ್ತು ಅಟ್ಲೀಸ್ಟ್ ಒಂದು ಸಣ್ಣ ಗ್ಲಾಸಲ್ಲಿ ನೀರಾದರೂ ಪ್ರಾಣಿ ಪಕ್ಷಿಗೆ ನೀವು ಇಡೋ ಥರ, ದಾನ ಮಾಡೋ ಥರ ನಿಮ್ಮ ಕೈಲಾದಷ್ಟು ಮಾಡಿ. ಯಾಕಂದರೆ ಅಕ್ಷಯ ತೃತೀಯ ದಿನ ನೀವು ಏನು ದಾನ ಮಾಡ್ತಿರೋ, ನಿಮಗೊಂದಿನ ಬಾಯಾರಿಕೆ ಆದಾಗ, ಹಸುವಾದಾಗ, ಸಂಕಟ ಆದಾಗ ಆ ಭಗವತಿ 100 ಪಟ್ಟು ನಿಮಗೆ ಮತ್ತೆ ಅದನ್ನು ಕೊಡ್ತಾಳೆ ಅನ್ನುವಂಥ ಪ್ರತೀತಿ ಇದೆ. ದ್ರೌಪದಿ ಕೃಷ್ಣ ಬೆರಳು ಕಟ್ ಮಾಡಿಕೊಂಡಾಗ ತನ್ನ ಕಾಸ್ಟ್ಲಿ ಸೀರೆಯ ತುದಿಯನ್ನು ಹರಿದು ಟಕ್ಕಂತ ಆತನ ಬೆರಳಿಗೆ ಕಟ್ತಾಳೆ. ಕೊನೆಗೆ ಅದು 100 ಪಟ್ಟು ಹೆಚ್ಚು ಆಶೀರ್ವಾದದ ರೀತಿ ಎಲ್ಲಿ? ಎಸ್, ಮಹಾಭಾರತದಲ್ಲಿ ವಸ್ತ್ರಾಭರಣ ಆ ಒಂದು ಅವಮಾನ ಆಗಬೇಕಾದ್ರೆ ಆಗ ಕೃಷ್ಣ ಎಳೆದು ಸಾಕಾಗಿ ಸುಸ್ತಾಗಿ ಎಲ್ಲರೂ ಅಸುರರು ಬೀಳೋ ರೀತಿಯಲ್ಲಿ ಆತ ಆಕೆಗೆ ಆಶೀರ್ವಾದವನ್ನು ಕೊಡ್ತಾಳೆ. ಈ ಥರ ಹಲವಾರು ಬೇರೆ ಬೇರೆ ಕಥೆಗಳು ಇದೆ. ಆದ್ದರಿಂದ ದಾನ ಮಾಡಿ. ಇನ್ನು ಧ್ಯಾನ ಖಂಡಿತ ಮಾಡಿ. ಅತ್ಯಂತ ವಿಶೇಷವಾಗಿ ದೇವಿ ಆರಾಧನೆ ಮಾಡಿ, ಜಪ ಮಾಡಿ. ಎಸ್, ಇಷ್ಟೆಲ್ಲ ಹೇಳಿದ ಮೇಲೆ ನಾನೇ ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಹೇಗೆ? ಧ್ಯಾನ ಅಂತೂ ಬೆಳಗ್ಗೆ 5:15 ಎದ್ದು ಸೆಲ್ಫ್ ಲವ್ 365 ಲೈವ್ ಆಗಿ ಸಾವಿರಾರು ಜನ ಏನು ನಮ್ಮ ಕಮ್ಯುನಿಟಿಲಿ ಇದ್ದಾರೆ, ವೆಲ್ನೆಸ್ ಪ್ರೋಗ್ರಾಮು, ಔಷಧರಹಿತ ಚಿಕಿತ್ಸೆಯನ್ನು ಕಲಿತಾ ಅವರು ಚಿಕಿತ್ಸೆಯನ್ನು ಪಡಿತಾ ಲೈವ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ. ಅದರಲ್ಲಂತೂ ಮಾಡಿಸಿದೆ ನಾನು. ಇನ್ನು ಖಂಡಿತ ದಾನ ಅಂದರೆ ಮನೋಭಾವ ಸರಿಯಾಗಿರಬೇಕು. ನಾನೇನೋ ಮಾಡ್ತೀನಿ ಅಂತಲ್ಲ, ಮಾಡುವ ಆ ಅರ್ಹತೆಯನ್ನು ಭಗವತಿ ಕೊಟ್ಟಿದ್ದಾಳೆ. ಅದರಿಂದ ಚಿರಋಣಿಯಾಗಿ ಆ ಒಂದು ಪವಿತ್ರವಾದ ಮನೋಭಾವನೆಯಲ್ಲಿ ಮಾಡುವಂಥದ್ದು. ಅದಕ್ಕೆ ಉಚಿತವಾದ 9 ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಅಂತ ರಾತ್ರಿ 8 ಗಂಟೆಗೆ ನನ್ನ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. QR ಕೋಡ್ನ ಸ್ಕ್ಯಾನ್ ಮಾಡಿ, ಬಯೋಲಿ ಲಿಂಕ್ ಇದೆ, ಜಾಯ್ನ್ ಆಗಿ ಉಚಿತವಾಗಿ 9 ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ನ ಕಲ್ತ್ಕೊಳ್ಳಿ. ಆ್ಯಂಡ್ ಮತ್ತೊಮ್ಮೆ ಅಕ್ಷಯ ತೃತೀಯ ಶುಭಾಶಯಗಳು. ಧ್ಯಾನ, ದಾನ, ಜಪ ಮರಿಬೇಡಿ.